ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಮತ್ತು ನಾನು ಸಾಯಂಕಾಲ ತಿಂಡಿಗೆ ಅಂತ ಮತ್ತು ಊಟಕ್ಕೆ ಆಯಿತು. ಹೀಗೆ ಒಟ್ಟು ಸಾಯಂಕಾಲ ಪಾವ್ ಭಾಜಿ ಮಾಡ್ತಾಯಿದ್ದೇನೆ. ನೋಡಿ, 2 ಪಾವ್ ಭಾಜಿ ಪ್ಯಾಕೆಟ್ ತೊಗೊಂಡಿದ್ದೇನೆ. ಇನ್ನೂ ಒಂದಿದೆ ದೊಡ್ಡದು, ತೊಗೊಂಡಿದ್ದೇನೆ. ಮತ್ತು ಇದಕ್ಕೆಲ್ಲ ತರಕಾರಿ ತೊಗೊಂಡಿದ್ದೇನೆ. ಇದಕ್ಕೆ ಏನೆಲ್ಲ ತರಕಾರಿ ಬೇಕು ಅಂದರೆ, ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೇನೆ, ಒಂದು 8ರಿಂದ 10. ಮತ್ತೊಂದು ಸ್ವಲ್ಪ ಬಟಾಣಿ, ಇದು ಹಸಿ ಬಟಾಣಿ. ನಿಮ್ಮ ಹತ್ರ ಇದು ಬಟಾಣಿ, ಡ್ರೈ ಬಟಾಣಿ ಇದ್ದರೆ ಅದನ್ನು ಕೂಡ ನೆನೆಸ್ಕೊಂಡು ಹಾಕ್ಕೊಳ್ಬೋದು. ಮತ್ತೊಂದು 2 ಕ್ಯಾರೆಟ್ ತೊಗೊಂಡಿದ್ದೇನೆ. ಮತ್ತು ಒಂದು ಬೀಟ್ರೋಟ್, ಸಣ್ಣ ಬೀಟ್ರೋಟ್ಸು ಚಿಕ್ಕದು, ಇದರಲ್ಲಿ ಅರ್ಧ ಹಾಕಿದರೂ ಸಾಕು, ಯಾಕೆಂದರೆ ಜಾಸ್ತಿ ಹಾಕಿದರೆ ನಿಮಗೆ ಸಿಹಿ ಬರುತ್ತೆ. ಮತ್ತು ಇದು ಆಲೂಗಡ್ಡೆ. ಇವಾಗ ಇದನ್ನೆಲ್ಲ 4 ಆಲೂಗಡ್ಡೆ ತೊಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಆಲೂಗಡ್ಡೆಯನ್ನು ಮಾತ್ರ ನೀವು ಮಸಾಲೆ ದೋಸೆಗೆ ಕಟ್ ಮಾಡ್ಕೊಳ್ತೀರಲ್ಲ, ಹೀಗೆ ಅರ್ಧ ಕಟ್ ಮಾಡ್ಕೊಳ್ಬೇಕು ಹೀಗೆ. ಮತ್ತು ಇದನ್ನೆಲ್ಲ ಇವಾಗ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ನಿಮ್ಮ ಹತ್ರ ಬೇರೆ ಕ್ಯಾಬೇಜ್ ಇದ್ದರೆ, ಮತ್ತು ಇನ್ನೂ ಕೆಲವು ಬೇರೆ ತರಕಾರಿ ಇದ್ದರೆ ಅದು ಕೂಡ ಹಾಕ್ಬೋದು ನೀವು. ಕಾಲಿಫ್ಲವರ್ ಇದ್ದರೆ ಎಲ್ಲ ಹಾಕ್ಬೋದು. ಯಾಕೆಂದರೆ ಇದನ್ನು ಸ್ಮ್ಯಾಶ್ ಮಾಡ್ತೇವಲ್ಲ ನಾವು, ಸ್ಮ್ಯಾಶ್ ಮಾಡುವಾಗ ಅದೆಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ಅದರಿಂದ ಯಾವ ತರಕಾರಿ ಇದ್ದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಮಾತ್ರ ನೀವು ಸಣ್ಣ ಕಟ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಆಲೂಗಡ್ಡೆ ನೀವು ಸಣ್ಣ ಕಟ್ ಮಾಡಿಕೊಂಡ್ರೆ ಒಂಥರ ಅಂಟು ಬರುತ್ತೆ. ನೀವು ಪಾವ್ ಭಾಜಿ ಮಾಡುವಾಗ ಆ ರೀತಿ ಅಂಟು ಬರಬಾರ್ದು. ಅದರಿಂದ ಈ ರೀತಿ ಮಾಡಿಕೊಂಡು ನೀವು ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ. ಆವಾಗ ನೀವು ಪಾವ್ ಭಾಜಿ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಯಾರೆಟು, ಬೀನ್ಸು, ಬಟಾಣಿ, ಬೀಟ್ರೋಟು, ಆಲೂಗಡ್ಡೆ. ಇವಾಗೆಲ್ಲ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಎಷ್ಟು ಹೆಲ್ತಿಗೆ ನಮಗೆ ಒಳ್ಳೆಯದು ಇದೆಲ್ಲ ತರಕಾರಿ ಹಾಕ್ತೇವಲ್ವ. ಮತ್ತು ಇನ್ನೊಂದು ಏನು ಅಂದರೆ, ನೀವು ಹೊರಗಡೆ ಹೋಗಿ ತಿಂತೀರಿ, ಒಂದು ಪ್ಲೇಟ್ ಕೊಡ್ತಾರೆ ಅವರು. ಒಂದು ಪ್ಲೇಟ್ಗೆ 2 ಒಂದು ಸಿಂಗಲು ಮತ್ತು ಡಬಲ್ ಒಂದು ಕೊಡ್ತಾರೆ ಪಾವ್ ಭಾಜಿ. ಸಿಂಗಲ್ಗೆ ನಿಮಗೆ 60-70 ರೂಪಾಯಿ ತೊಗೊಳ್ತಾರೆ. ಡಬಲ್ಗೆ ನಿಮಗೆ 100-120 ರೂಪಾಯಿ ಆಗಿರುತ್ತೆ. ಪಾವ್ ಒಂದು 2 ಪೀಸ್ ಕೊಡ್ತಾರೆ. ಮತ್ತು ಒಂದಿಷ್ಟು ಸಬ್ಜಿ ಕೊಡ್ತಾರೆ ನಿಮಗೆ, ಗ್ರೇವಿ. ಅದೇ ನೀವು ಮನೆಯಲ್ಲಿ ಎಷ್ಟು ತರಕಾರಿ ನಾನು ತೋರಿಸ್ತಿದ್ದೆ ನೋಡಿ, ಎಷ್ಟೇ ತರಕಾರಿ ನಿಮಗೆ 2 ಬೀಟ್ರೋಟು, ಒಂದು ಬೀಟ್ರೋಟು, 2 ಕ್ಯಾರೆಟು, ಒಂದು 10ರಿಂದ 12 ಬೀನ್ಸು ನೀವು ನೋಡಿರ್ಬೋದು, ನಾನು ತೋರಿಸಿದೆ ಆವಾಗ. ಒಂದು 10-12 ಬಟಾಣಿ. ಇದಿಲ್ಲ ಅಂದರೆ ಡ್ರೈ ಬಟಾಣಿ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟಾಣಿ ಇಲ್ಲ ಅಂದರೆ ಕ್ಯಾಬೇಜ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಅದೆಲ್ಲ ಹಾಕಿ ನೀವು ಮಾಡಿದರೆ ನೀವು ಮನೆಯಲ್ಲಿ ಒಂದು 10ರಿಂದ 12 ಜನ ತಿನ್ಬೋದು. ಅಷ್ಟು ಗ್ರೇವಿ ಆಗುತ್ತೆ ಇದರಲ್ಲಿ. ನಾನು ಮಾಡುವಾಗ ನಿಮಗೆ ತೋರಿಸ್ತೇನೆ. ಬನ್ನಿ, ಇವಾಗ ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳಿ ನೀವು, ಬಟಾಣಿ, ಬೀಟ್ರೋಟು, ಕ್ಯಾರೆಟು, ಬೀನ್ಸ್ ಎಲ್ಲ. ಮತ್ತು ಇದನ್ನೇನು ಮಾಡಿ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಮಧ್ಯದಲ್ಲಿ ಇಡಿ, ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ನೀರಲ್ಲಿ ಸಪ್ರೇಟ್ ಬೇಯಿಸ್ಕೊಳ್ಬೋದು, ಆದರೆ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಇಂಥ ಒಂದು ಉದ್ದದ ಪಾತ್ರೆ ಇದ್ದರೆ, ಕುಕ್ಕರಲ್ಲಿ ಅಥವಾ ರೌಂಡ್, ನಿಮ್ದು ದೊಡ್ಡ ಕುಕ್ಕರ್ ಆದರೆ ರೌಂಡ್ ಪಾತ್ರೆ ಇದ್ದರೆ ಹೀಗೆ ಮಧ್ಯದಲ್ಲಿ ಇಟ್ಬಿಡಿ. ಇದನ್ನು ಹಾಕಿ ಈ ರೀತಿ ಮಧ್ಯದಲ್ಲಿ ಇಟ್ಬಿಡಿ. ಆ ಸೈಡಲ್ಲೆಲ್ಲ ಇದು ಬೇಯುತ್ತೆ. ನಿಮಗೆ ಒಂದೇ ಸರಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನೋಡಿ, ಇವಾಗ ಇದು ಬೆಂದಿದೆ ತರಕಾರಿ ಎಲ್ಲ. ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಆಲೂಗಡ್ಡೆ ಕೂಡ ಬೆಂದಿದೆ, ಇದರೊಳಗಡೆ ಇಟ್ಟು ಬೇಯಿಸ್ಕೊಂಡಿದ್ದೇನೆ. ಇವಾಗ ಇದರ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಬೇಕು. ಇದನ್ನು ಕೂಡ ಒಂದು ಸುತ್ತು ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ, ಆಮೇಲೆ ಸ್ಮ್ಯಾಶ್ ಮಾಡಬೇಕು ಇದನ್ನು ಕೂಡ. ನೋಡಿ, ಈ ರೀತಿ ಮಿಕ್ಸಿಯಲ್ಲೇ ಹಾಕ್ಕೊಟ್ಟಿದ್ದೇನೆ. ಇಷ್ಟು ಅದಕ್ಕೆ ಇದು ರುಬ್ಕೊಳ್ಬೇಕು. ನೀವು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ಯಾಕೆಂದರೆ ಇದು ಪಾವ್ ಭಾಜಿ ಅಲ್ಲ. ಆಮೇಲೆ ಸ್ಮ್ಯಾಶ್ ಮಾಡಬೇಕು, ಮತ್ತು ಸ್ವಲ್ಪ ಸ್ವಲ್ಪ ಇರಬೇಕು ತರಕಾರಿ ಈ ರೀತಿ. ಮತ್ತು ಇದು ಆಲೂಗಡ್ಡೆಯನ್ನು ಕೂಡ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ 2 ಟೊಮೆಟೊನ ಕಟ್ ಮಾಡ್ಕೊಳ್ತೇನೆ ಇದಕ್ಕೆ ಹಾಕಲಿಕ್ಕೆ. ಇವಾಗ 2 ಟೊಮೆಟೊ ಬೇಕಿದ್ದಕ್ಕೆ. ಒಂದು ಪ್ಯಾನ್ ಇಟ್ಟು ಇವಾಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕಿದ್ದೇನೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದು ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಇಟ್ಕೊಂಡಿದ್ದೀವಲ್ಲ, ಈ ಟೊಮೆಟೊನ ಹಾಕಬೇಕು. ಆಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಜೀರಿಗೆ. ನೋಡಿ, ಇವಾಗ ಇದಕ್ಕೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೇನೆ. ಇದಕ್ಕೆ 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು ಹುಳಿಗೆ. ಯಾಕೆಂದರೆ ಇದಕ್ಕೆ ನಾವು ಹುಳಿ ಏನು ಹಾಕಲ್ಲ, ಟೊಮೆಟೊನೇ ಹಾಕೋದು ಹುಳಿಗೆ. ಅದರಿಂದ ಇವಾಗ ಇದಕ್ಕೆ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರುವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬೇಕು. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದು ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಖಾರದ ಪೌಡ್ರು, ಜಾಸ್ತಿ ಬೇಡ. ಇದಕ್ಕೆ ನಾವು ಪಾವ್ ಭಾಜಿ ಮಸಾಲೆ ಹಾಕ್ತೇವಲ್ಲ, ಅದನ್ನು ಒಂದು ಸ್ವಲ್ಪ 1/4 ಸ್ಪೂನ್ ಹಾಕಿದರೆ ಸಾಕು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್, ಇದು ಕೂಡ ಜಾಸ್ತಿ ಬೇಡ. ಯಾಕೆಂದರೆ ನಾವು ಪಾವ್ ಭಾಜಿ ಮಸಾಲೆ ಹಾಕೋದ್ರಿಂದ ಇದೆಲ್ಲ ಫ್ಲೇವರ್ಗೆ ಹಾಕೋದು ಅಷ್ಟೇ. ಒಂದು 1/4 ಸ್ಪೂನ್ ಹಾಕಿದರೆ ಸಾಕು. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ, ಟೊಮೆಟೊ ಬೆಂದಿದೆ. ಅದು ಹಾಫ್ ಬಾಯ್ಲ್ ಆದಮೇಲೆ ಟೊಮೆಟೊ ಸ್ಮ್ಯಾಶರಲ್ಲಿ ಸ್ವಲ್ಪ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದರದ್ದು ಸ್ವಲ್ಪ ಕೂಡ ಟೊಮೆಟೊದು ತುಂಡುಗಳು ಸಿಕ್ಕಬಾರ್ದು ನಿಮಗೆ, ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೊಂದಿಕೆ ಆದಮೇಲೆ ನೀವು ತರಕಾರಿ ಹಾಕಬೇಕು ಇದಕ್ಕೆ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ. ತರಕಾರಿ ಕೂಡ ಹಾಕಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಒಂದು ಸುತ್ತ ಹಾಕ್ಕೊಂಡಿದ್ನಲ್ಲ ನಾನು,
ಅದನ್ನು ತರಕಾರಿ ಕೂಡ ಹಾಕಿದ್ದೇನೆ. ಇದು ಇದು ಚೆನ್ನಾಗಿ ಆಲ್ರೆಡಿ ಸ್ಮ್ಯಾಶ್ ಆಗಿದೆ. ಇದು ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ತರಕಾರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕೆಲವರಿಗೆ ಸ್ವಲ್ಪ ಕೂಡ ಸಿಗಬಾರ್ದು, ಬಾಜಿಯಾಗಿ ಆಗಬೇಕು ಅದು ಎಲ್ಲ ಮಿಕ್ಸ್ ಆಗಿ. ಹಾಗೆ ಬೇಕಾದರೆ ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ನೀವು. ಮತ್ತು ಆಲೂಗಡ್ಡೆ ಹಾಕಿದ್ಮೇಲೆ ಮತ್ತೆ ಸ್ಮ್ಯಾಶ್ ಮಾಡಲಿಕ್ಕೆ ಇರುತ್ತೆ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ತರಕಾರಿ ಮತ್ತು ಟೊಮೆಟೊ ಎಲ್ಲ. ಇವಾಗ ನಾವು ಇದಕ್ಕೊಂದು 1-1.5 ಸ್ಪೂನು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೇನೆ. ಇದು ಅಂಗಡಿಯಿಂದ ತಂದ ಪಾವ್ ಭಾಜಿ ಮಸಾಲ. ಇದರ ಮೇನ್ ಇದೆ ಇದಕ್ಕೆ ಪಾವ್ ಭಾಜಿ ಮಸಾಲ. ಇವಾಗ ಹಾಕ್ಮೇಲೆ ಚೆನ್ನಾಗಿ ಮತ್ತೊಮ್ಮೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕು ನೀವು. ತರಕಾರಿ ಎಲ್ಲ ಕುದಿಲಿಕ್ಕೆ ಶುರುವಾಯಿತು. ಇವಾಗ ಇದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಿದು. ಪಾವ್ ಭಾಜಿಯಲ್ಲಿ ಇರೋದೇ ನಿಮಗೆ ಸ್ಮ್ಯಾಶ್ ಮಾಡಬೇಕು, ಅದೇ ಇರೋದು ಮೇಯ್ನು. ಅವ್ರು ನೋಡಿ, ಅಲ್ಲಿ ನೀವು ಹೊರಗಡೆ ತಿಂತೀರಲ್ಲ, ಅವ್ರು ನೋಡಿ ಎಷ್ಟು ಚಂದವಾಗಿ ಸ್ಮ್ಯಾಶ್ ಮಾಡ್ತಾರೆ. ಹೀಗೆ ಇದರಲ್ಲೇ ಇರೋದು. ನೀವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರ ನೋಡಿ ಬಾಜಿನ, ಅಷ್ಟು ಟೇಸ್ಟಾಗಿ ಬರುತ್ತೆ. ಇವಾಗ ಇದು ಹಾಕಿದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿ ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು. ಇವಾಗ ಇದು ಮತ್ತೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು. ಉಪ್ಪು ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಕೆಲವರು ಸಕ್ಕರೆ ಹಾಕೋಲ್ಲ, ಆದರೆ ಸಕ್ಕರೆ ಹಾಕೋದ್ರಿಂದ ನಿಮ್ಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಅದು ತುಂಬ ನಾರ್ತ್ ಇಂಡಿಯನ್ ಜಾಸ್ತಿ ಅವರ ಡಿಶಸ್ಸಲ್ಲಿ ಹಾಕ್ತಾರೆ. ಇದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಲ್ವಾ ಪಾವ್ ಭಾಜಿ ಎಲ್ಲ. ಸಕ್ಕರೆ ಕಂಪಲ್ಸರಿ ಹಾಕ್ತಾರೆ, ಯಾಕಂದರೆ ಹುಳಿ ಸಿಹಿ ಎಲ್ಲ ಇರಬೇಕು. ಇದು ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಆಗ ನೀವು ಮತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಯಾಕೆಂದರೆ ಪಾವ್ ಭಾಜಿ ಪೌಡರ್ ಮತ್ತೆ ಬೇಕಾಗುತ್ತೆ ಕೆಲವು ಸಲ. ಅದರಿಂದ ಒಂದ್ಸಲ ಟೇಸ್ಟ್ ಮಾಡಿ ನೋಡಿದ್ರೆ ನಿಮಗೆ ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ರೆ ಮತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚಂದ ಕಾಣ್ತಿದೆ ಇದೇ ಮಸಾಲ. ಇದರಲ್ಲಿ ನೋಡಿ ಎಷ್ಟು ಹಾಕಿದ್ದೆ ನಾನೊಂದು 3-4 ಆಲೂಗಡ್ಡೆ, 1-2 ಕ್ಯಾರೆಟು, 1 ಚಿಕ್ಕ ಬೀಟ್ರೋಟು, ಮತ್ತೊಂದು 10-12 ಇದು ಬೀನ್ಸು, ಸ್ವಲ್ಪ ಬಟಾಣಿ. ಇಷ್ಟಕ್ಕೆ ಇಷ್ಟ ಆಗಿದೆ ನೋಡಿ. ಇದೊಂದು 10-12 ಜನ ತಿನ್ಬೋದು ಮನೆಯಲ್ಲಿ. ನಮಗೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಕೂಡ ಇರುತ್ತೆ, ಫುಡ್ಡು ಹೆಲ್ದಿ ಕೂಡ ಇರುತ್ತೆ. ಹೊರಗಡೆ ಫುಡ್ಡು ತಿನ್ನೋ ಬದಲು ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಪಾವ್ ಭಾಜಿ ಏನೂ ಕಷ್ಟ ಇಲ್ಲ. ಒಂದ್ಸಲ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡ್ರೆ ಒಂದು 10-20 ನಿಮಿಷದಲ್ಲಿ ಇದು ಆಗೋಗುತ್ತೆ. ಮತ್ತು ಪಾವನ್ನು ನಾವು ಕಾಯಿಸ್ಕೊಂಡ್ರೆ ಆಯಿತು. ಇವಾಗ ಇದು ಕುದಿಬೇಕು ಸ್ವಲ್ಪ. ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದು ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಆಲೂಗಡ್ಡೆ ಹಾಕಿದ್ದೇವಲ್ಲ ನಾವು, ಅದರಿಂದ. ಅವಾಗ ನೀವು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ಇದು ಗಟ್ಟಿ ಆದಾಗ ಕುದೀತಾ ಇದು ಗಟ್ಟಿಗೆ ಬರುತ್ತೆ. ನೀವು ಅದನ್ನು ಸ್ವಲ್ಪ ನೀರು ಮಾಡ್ಕೊಳ್ಬೇಕು. ನೀರು ಹಾಕುವಾಗ ಏನು ಮಾಡಿ, ಇದನ್ನು ಬೇಯಿಸ್ಕೊಂಡಿದ್ದಾರೆ ತರಕಾರಿ ನೋಡಿ, ಇದಕ್ಕೆ ಹಾಕಿ. ಇದು ನೀರನ್ನು ವೇಸ್ಟ್ ಮಾಡಬೇಡಿ. ಈ ನೀರು ತರಕಾರಿ ಎಲ್ಲ ಬೆಂದ ನೀರಿದೆಯಲ್ಲ, ಇದನ್ನು ಸೂಪ್ ಮಾಡಿ ಮಕ್ಕಳಿಗೆ ಕೊಡಿ. ಇದು ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ, ಖಾರ ಗರಂ ಮಸಾಲೆ ಎಲ್ಲ ಹಾಕಿ, ಸ್ವಲ್ಪ ತರಕಾರಿ ಹಾಕಿ ಸೂಪ್ ಟೈಪಲ್ಲಿ ಮಾಡಿಕೊಡಿ. ಇದನ್ನು ಬಿಸಾಡಬೇಡಿ. ಇವಾಗ ಇದಕ್ಕೆ ನೀರು ಅಗತ್ಯ ಬಂದಾಗ ಈ ನೀರನ್ನೇ ಯೂಸ್ ಮಾಡಿ, ಯಾಕಂದರೆ ಇದ್ರ ವಿಟಮಿನ್ಸ್ ಎಲ್ಲ ಈ ನೀರಲ್ಲಿ ಹೋಗಿರುತ್ತೆ ತರಕಾರಿದು. ಇವಾಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಇನ್ನಿದು ನೋಡಿ, ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಕುದಿಯುವಾಗ ಎಗರುತ್ತೆ, ಅದರಿಂದ ಜಾಗ್ರತೆ ದೂರದಲ್ಲಿ ಮಾಡಿ, ಕಣ್ಣಿಗೆಲ್ಲ ಎಗರ್ಬೋದು ಇದು. ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ, 1 ಸ್ಪೂನು. ಸ್ಟಾರ್ಟಿಂಗಲ್ಲಿ 1 ಸ್ಪೂನ್ ಹಾಕಿದ್ದೆ, ಇದಕ್ಕೆ ಇವಾಗ 1 ಸ್ಪೂನ್ ಹಾಕ್ತಿದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೇನೆ. ನೋಡಿ ಹೇಗೆ ಎಗರುತ್ತೆ ಇದು. ಅದರಿಂದ ಸಿಮ್ಮಲ್ಲಿ ಇಟ್ಕೊಳ್ಳಿ ಮಾಡುವಾಗ. ಮತ್ತು ಒಂದು ಸ್ವಲ್ಪ ಇದು ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಇದಕ್ಕೆ. ನೋಡಿ ಈಗ ಮಾಡಿ ಹಾಕಿ. ಇದು ಲಾಸ್ಟ್ ಸ್ಟೇಜ್ ಇದೆ. ಈಗ ಆಗಿದೆ, ಕಸ್ತೂರಿ ಮೇಥಿ ಹಾಕಿದ ಮೇಲೆ ಆಗೋಯ್ತು. ಜಾಸ್ತಿ ನೀವು ಕುದಿಸಬಾರ್ದು. ಇದು ಪಾವ್ ಭಾಜಿ ಇದರದ್ದು ಪಾವಿದು ಭಾಜಿ ರೆಡಿ ಆಗಿದೆ ನೋಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ, 1-2 ಕುದಿ ಬಂದರೆ ಸಾಕು. ಕಲ್ಲು ಕಾದಿದೆ. ಇವಾಗ ಪಾವನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಸಿಂಗಲ್ ಪಾವು ನಿಮಗೆ ಹೊರಗೆ ಸಿಗುವಾಗ. ಇದು 2 ಅಂದರೆ ಸಿಂಗಲ್ ಪಾವು. ಇವಾಗ ಇದನ್ನು ಕಲ್ಲು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಕಲ್ಲು ಕಾದ ಮೇಲೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ಒಂದು ಸ್ವಲ್ಪ ಕೆಳಗೆ. ಮತ್ತು ಒಂದು ಸ್ವಲ್ಪ ಪಾವ್ ಭಾಜಿದು ಗ್ರೇವಿ ಮಾಡ್ಕೊಂಡಿರ್ತೀರಲ್ಲ ನೀವು, ಭಾಜಿ ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಹೀಗೆ ಹಾಕಿ, ಹೀಗೆ ಸ್ಪ್ರೆಡ್ ಮಾಡಿ ಹಾಕಿ. ಇವಾಗ ಇದರ ಮೇಲೆ ನೀವು ಈ ಪಾವ್ ಇದೆಯಲ್ಲ, ಈ ಪಾವನ್ನು ಇದರ ಮೇಲೆ ಹೀಗೆ ಹಾಕಬೇಕು. ಮತ್ತು ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪ ಹಿಡಿಯುತ್ತೆ. ಬೆಣ್ಣೆ ಇದೆ, ನೀವು ಬೆಣ್ಣೆ ಹಾಕ್ಕೊಳ್ಬೋದು. ಹೊರಗಡೆ ಎಲ್ಲ ನೀವು ಶಾಪಲ್ಲೆಲ್ಲ ತಿಂತೀರಲ್ಲ, ಹೋಟೆಲಲ್ಲೆಲ್ಲ, ಅವ್ರು ಬೆಣ್ಣೆನೇ ಹಾಕೋದು. ಯಾವುದಾದ್ರೂ ಹಾಕ್ಕೊಳ್ಬೋದು. ತುಪ್ಪ ಇದೆ ತುಪ್ಪ, ನನ್ನ ಹತ್ರ ಬೆಣ್ಣೆ ಇಲ್ಲ, ಅದಕ್ಕೆ ನಾನು ತುಪ್ಪನೇ ಹಾಕ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಹೇಗೆ ತಿಂತೀರಿ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲಸ ಏನಿಲ್ಲ, ಒಂದು ಸ್ವಲ್ಪ ಪ್ರೊಸೀಜರ್ ಇದೆ ಅಂತ ಅಷ್ಟೇ. ಆದರೆ ನಾವು ತಿನ್ನಬೇಕು ಅಂದರೆ ಎಷ್ಟು ಬೇಕಾದ್ರೂ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ಹೊರಗಡೆ ನಾವು ಇಷ್ಟು ಪೀಸಿಗೆ, ಇವಾಗ ನೋಡ್ತಿದ್ದೀರಾ, ಇದು ಸಿಂಗಲ್ ಪೀಸು ನಾವು ಹೊರಗಡೆ ತಗೊಳ್ತೇವೆ. ಇದು ಸಿಂಗಲ್ ಪೀಸಿಗೆ 70-80 ರೂಪಾಯಿ ಹೇಳ್ತಾರೆ. ಆವತ್ತಿಂದ ನಾವು ಮನೆಯಲ್ಲೇ ಮಾಡಲಿಕ್ಕೆ ಶುರು ಮಾಡಿದೆವು. ಇದು ಒಂದ್ಸಲ ಚೆನ್ನಾಗಿ ಕಾಯ್ಬೇಕು ಈ ಸೈಡು. ಬೇಕಾದ್ರೆ ನೀವು ಈ ರೀತಿ ಹಾಕ್ಕೊಳ್ಬೋದು. ಸ್ವಲ್ಪ ಕಾಯಿ ನಾನು ಒಂದ್ಸಲ ಹಾಕಿದ್ದೆ ಉಲ್ಟಾ, ಇನ್ನೊಂದ್ಸಲ ನೀವು ಬೇಕಾದರೆ ಹಾಕ್ಕೊಳ್ಬೋದು. ಅವು ರೆಡಿಯಾಗಿದೆ. ಅಷ್ಟು ಹೆಲ್ದಿ ಫುಡ್ಡು ನೋಡಿ.
ತರಕಾರಿ ಎಲ್ಲ ಹಾಕಿ ಈಗ ರೆಡಿ ಆಯಿತು. ಇನ್ನೊಂದು ಕಾಯಿಸಿ ತೋರಿಸ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಮತ್ತು ಪಾವ್ ಭಾಜಿ ಹಾಕಿ ಮಿಕ್ಸ್ ಮಾಡಿ ಈ ಪಾವನ್ನು ತಿರುಗಿಸಿ ಇಟ್ಟರೆ ಆಯಿತು. ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪ ಮತ್ತು ಕಾಯಿಸೋದು ಅಷ್ಟೇ. ಪಾವ್ ಭಾಜಿದು ಪಾವು ರೆಡಿಯಾಗಿದೆ. ಈಗ ಬಾಜಿ ಇಟ್ಟಿದ್ದೇನೆ, ಬಾಜಿ ಹಾಕಿದ್ದೇನೆ ನೋಡಿ ಕಪ್ಪಲ್ಲಿ ನಾನು ಮಾಡ್ಕೊಂಡಿದ್ದೆ ಅಲ್ಲ ಅದು. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಸಾಕು ಜಾಸ್ತಿ ಬೇಡ. ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಸಾಕು ಆಯಿತಾ. ಒಂದು 2-3 ಡ್ರಾಪ್ ಹಾಕಿದರೆ ಸಾಕು, ಏಕೆಂದರೆ ನಿಮಗೆ ತುಂಬ ಹುಳಿ ಆಗುತ್ತೆ ಆಮೇಲೆ ಅದು. ಆಮೇಲೆ ಇದು ಸೈಡಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು 2-3 ಈರುಳ್ಳಿ. ಈ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ಕೊಡಿ ಈ ರೀತಿ. ನೋಡಿ ಆಯಿತು. ಪಾವ್ ಭಾಜಿ ಮನೆಯಲ್ಲಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಆರೋಗ್ಯವಾಗಿ ಮಾಡ್ಕೊಳ್ಬೋದು. ಕ್ಲೀನಾಗಿ ಪಾವ್ ಭಾಜಿ ರೆಡಿಯಾಗಿದೆ ನೋಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ಎಷ್ಟು ಚೆಂದ ಕಾಣ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ಆಮೇಲೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ನೀವು. ನಮಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಕ್ಲೀನ್ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ನಿಮಗೆ ಹಣ ಉಳಿತಾಯ ಆಗುತ್ತೆ. ನಾವು ಇಷ್ಟು ತೊಗೊಂಡ್ರೆ ಹೊರಗಡೆ ಒಂದು 200 ರೂಪಾಯಿ ಆದರೂ ಕೊಡ್ಬೋದು, ಆದರೆ ನಾವು 200 ರೂಪಾಯಲ್ಲಿ ಮನೇಲಿ ಒಂದು 10 ಜನ ತಿನ್ಬೋದು, ಅಷ್ಟು ಮಾಡ್ಕೊಳ್ಬೋದು. ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋ ತೊಗೊಂಡು ನಾನು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.